ಸಮಪ್ರಭ ಹೌದು. ನಿರ್ವಿಘ್ನಂ ಕುರ್ಮೇ ದೇವತೋ ಸರ್ವ ಕಾರ್ಯತೋ ಸರ್ವದಾಯೇ ಸರ್ವದಾ ಎಂಬಂತೆ ಎಂಬಂತೆ. ನಾವು ಮಾಡ್ತಕ್ಕಂತ ಈ ದೇವಮಯ ಕಾರ್ಯಕ್ರಮದಲ್ಲಿ ಹೌದು. ಯಾವ ವಿಘ್ನ ಬಾರ್ದಂಗ ನೋಡುವಂತ ಗಣೇಶನನ್ನ ಮೊದಲು ಮಾಡಿಕೊಂಡು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರಿಪ್ಪ ಅವರು? ಈ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂತ ಹೌದು. ಪಂಚಮುಖದ ಪರಮೇಶ್ವರನ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಹೌದು ಜಗತ್ತನ್ನ ಸಂಚಾರಗೈದು ಜಗತ್ತಿನಲ್ಲಿ ಜಗದ್ಗುರುಗಳಾಗಿರ್ತಕ್ಕಂತ ಯಾರು ಅವರು? ಜಗದ್ಗುರು ರೇವಣಸಿದ್ದೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನ ಹಾಕುತ್ತಾ ಜಗದ್ಗುರುವಿನ ಶಿಷ್ಯನಾಗಿ ಬಂದಿರತಕ್ಕಂತ ಹೌದು ಯಾವ ಚಂದನಗಿರಿಯ ಭರಮಭೂಪಾಲ ತಾಯಿ ಸೂರಮ್ಮ ದೇವಿ ಉದರದಿಂದ ಜನಿಸಿ ಹೌದು ಯಾವ ಈ ಹಾಲ ಮತ್ತಕ್ಕೆ ಕುಲದೇವನಾಗಿ ಬಂದಿರತಕ್ಕಂತ ಯಾರಿಪ್ಪ? ಯಾವ ಎನ್ನ ಭಂಡಾರದ ಒಡೆಯ ಭಗವಂತ ಬೀರಲಿಂಗೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿಕೊಂಡು ಯಾವ ಸದಾವ ಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ ಇಂಥ ಒಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯರಿಂದ ಹೌದು ಮುಂಡಾಸ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂತ ಅವ್ರ ಯಾರಿಪ್ಪ? ತಂದೆ ತುಕ್ಕಪ್ಪರಾಯ ತಾಯಿ ಅಮೃತದೇವಿ ಉದರದಿಂದ ಜನಿಸಿ ಹೊಲಜಂತಿ ಕಾಶಿಯಲ್ಲಿ ವಾಸಗೈದಿರ್ತಕ್ಕಂತ ಹೌದು ಮುತ್ಯ ಮಾಳಿಂಗರಾಯರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ದೀರ್ಘದಂಡ ಪ್ರಣಾಮಗಳನ್ನ ಹಾಕುತ್ತಾರಿಪ್ಪ. ಯಾವ ಹುಲಜಂತಿ ಗ್ರಾಮದ ಮುತ್ಯ ಮಾಳಿಂಗರಾಯನ ಕೃಪಾಶೀರ್ವಾದದಿಂದ ಹೌದು ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಟ್ಟಿಗೆ ಗ್ರಾಮದಲ್ಲಿ ತಂದೆ ಅಂಕಣಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ನೀರ ಮ್ಯಾಗಿನ ಬೆಣ್ಣಿನ ತೆಗೆದು ಕೊಣ್ಣೂರ ಗುರುಮಠದಲ್ಲಿ ಹೌದು ಖರೇ ದೇವರಿಗೆ ನೀರ ಮ್ಯಾಗಿನ ಬೆಣ್ಣೆನ ಉಣಿಸಿರ್ತಕ್ಕಂತ ಅವ್ರ ಯಾರಿಪ್ಪ? ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂತ ಬಿಜ್ಜರ್ಗಿ ಬುಳಾಣ ಸಿದ್ದೇಶ್ವರನ ಸಂದಿಗಮಿ ಕರೆಯುತ್ತಾ ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹೌದು ಈ ಮನುಗುಳಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಅವ್ರ ಯಾರಿಪ್ಪ? ಮನುಗುಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂತ ರೇವಣಸಿದ್ದೇಶ್ವರ ಬೀರಲಿಂಗೇಶ್ವರ ಕೂಡ ಸಂಘದಲ್ಲಿ ಬರಮಾಡಿಕೊಂಡು ಯಾವ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಹೌದು ಸುಕ್ಷೇತ್ರ ಶಾವಳ ಗ್ರಾಮದಲ್ಲಿ ಹೌದು ಇವತ್ತಿನ ಈ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂತ ಅವ್ರ ಯಾರಿಪ್ಪ? ಭಗವಂತ ಲೋಕ ಉದ್ಧಾರಕ್ಕಾಗಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹೌದು ಕಕ್ಕಳ ಮೇಲೆ ಗ್ರಾಮದಲ್ಲಿ ಜನ್ಮೆತ್ತಿ ಜಗತ್ತಿನಲ್ಲಿ ಪವಾಡ ಪುರುಷನೆನಿಸಿಕೊಂಡಿರ್ತಕ್ಕಂತ ಅವ್ರ ಯಾರಿಪ್ಪ? ಯಾವ ಎನ್ನ ಗುರುಗಳಾಗಿರ್ತಕ್ಕಂತ ಆ ಲಚ್ಚಾಣ ಸಿದ್ಧಲಿಂಗನೇ ಇವತ್ತಿನ ಶಾವಳ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಶಾವಳದ ಸಿದ್ಧಲಿಂಗೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರತಕ್ಕಂತ ಹೌದು ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಜಟಾಮಠದವರಿಗೂ ವೇದ ಪಂಡಿತರಿಗೂ ಕೂಡ ಹೌದು ನಮ್ಮ ಮನುಗುಳಿ ಕಲಾ ತಂಡದ ವತಿಯಿಂದ ಕರಮುಗಿದು ಶಿರವಾಗಿ ಅನಂತ ಕೋಟಿಯ ಭಕ್ತಿಯ ಪ್ರಮಾಣ ಸಲ್ಲಿಸಿಕೊಂಡು ಇವತ್ತಿನ ಉಭಯ ತಂಡವಾಗಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಬೀರಲಿಂಗೇಶ್ವರ ಕಲಾ ಗಾಯನ ಸಂಘ ಮಾಳಿಂಗೇಶ್ವರ ಕಲಾ ಗಾಯನ ಸಂಘ ಹೌದು ಆತ್ಮೀಯ ಒಂದು ಸೋದರ ಆಗಿರ್ತಕ್ಕಂತ ನಮ್ಮ ಪ್ರಕಾಶ್ ರಾಠೋಡ್ ಅವ್ರ ಸಂಘ ಕೂಡ ನಮ್ಮ ಸಂಘದ ವತಿಯಿಂದ ಭಕ್ತಿ ಪ್ರಮಾಣ ಸಲ್ಲಿಸಿಕೊಂಡು ಅದಕ್ಕ ನಮ್ಮ ನಾಗಣ್ಣ ಜ್ಞಾನಿಗಳೊಂದು ಕಡೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಜ್ಞಾನಿಗಳು? ನೀನ್ ಒಲಿದರೆ ಕೊರಡು ಕೊದರುವುದಯ್ಯ, ನೀನ್ ಒಲಿದರೆ ಬಲೆ ಬರಡು ಹೈನಾಗುವುದಯ್ಯ, ಹೌದು ನೀನ್ ಒಲಿದರೆ ವಿಷವೂ ಕೂಡ ಅಮೃತವಾಗುವುದಯ್ಯ ಅಂತ ಹೇಳ್ಯಾರ. ಹೌದು ಭಗವಂತನ ಕೃಪೆ ಆಯ್ತಂದ್ರ ನಮ್ಮ ಮನಿ ಮುಂದೊಂದು ಒಣ ಕೊಡ್ಡ ಬಿದ್ರು ಸಹಿತ ಆ ಕೊಡ್ಡ ಸಹಿತ ಸಿಗ್ತದ. ಭಗವಂತನ ಕೃಪೆ ಆಯ್ತಂದ್ರ ನಮ್ಮ ಮನ್ಯಾಗ ಹೈನಾಗ್ಲಾರ ದನ ಇದ್ರು ಕೂಡ ಹೈನಾಗ್ತದ. ಹೌದು ಭಗವಂತನ ಕೃಪೆ ಇತ್ತಾರ ನಮ್ಗೆ ಆಗಲ್ದಾರ ವಿಷ ಕೊಟ್ಟರು ವಿಷ ಹೋಗಿ ಅಮೃತ ಆಗ್ತದ ಅಂತ ಹೇಳ್ಯಾರ. ಅಂತ ಒಂದು ಜ್ಞಾನಿಯ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಎಡೆಬಿಡದೆ ಕಾರ್ಯಕ್ರಮ ಹಗಲ ರಾತ್ರಿ ಇರೋದ್ರಿಂದ ಹಾಡಿನಲ್ಲಿ ಆಗ್ಲಿ ಮಾತಿನಲ್ಲಿ ಅನೇಕ ಲೋಪದೋಷಗಳಾಗ್ತವ ಆಗಿರ್ತಕ್ಕಂಥ ಲೋಪದೋಷಗಳನ್ನ ತಾವೆಲ್ಲರೂ ಬದಿಗೆ ಒತ್ತಿ ಇದ 10 ಮಣವರೆಗೆ ಒಳ್ಳೆಯ ಸತ್ಯ ಅಂತಕ್ಕಂಥ ಸ್ವೀಕಾರ ಮಾಡ್ತಾರೆ. ತಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಬಹಳಷ್ಟು ವಿಚಾರ ಮಾಡಿ ಕಮಿಟಿ ಅವರು ವಿಷಯ ಇಟ್ಟಾರ. ಏನಿಟ್ಟಾರ ಅಂದ್ರ ಈಗಾಗಲೇ ನಮ್ಮ ನಿಂಗು ಮಾಸ್ತರ್ ಬಂದ ಕಮಿಟಿಗೆ ವಿಷಯ ಇಟ್ಟಾರ. ಇಟ್ಟಾರಿ ಇವ್ರ ಕಾಯಿ ಹಿರಿಯರೊಬ್ರು ಅದಾರ.
ಯಾರ್ರಿ ಅವರು? ನಮ್ಮ ಶ್ಯಾವಳ ಗೌಡ್ರು. ಹೌದು ಅವರು ಬಂದಲ್ಲಿ ಹೊಸ ವಿಷಯಗಳನ್ನ ಇಡವ್ರೆ ಶ್ಯಾವಳ ಗೌಡ್ರು. ಹೌದು ದಿವಸ ನಮ್ಮ ನಿಂಗು ಮಾಸ್ತರ್ ಪಾಳೆ ಬಂದದ. ಇರ್ಲಿ, ಅವರ ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡು ಎರಡು ವಿಷಯ ಇಟ್ಟಾಗ ಉಭಯ ತರ ನಮ್ಮ ಕರ್ಜಿಗಿ ಪ್ರಕಾಶ್ ಮಾಸ್ತರ್ ಚಾಲೆಂಜ್ ಮಾಡ್ಯಾರ. ಅವರು ಏನ್ ಮಾಡ್ಯಾರಿ ಚಾಲೆಂಜ್? ಮತ್ತ ನಾವು ಗುರುವಿನ ಪಾಲ್ ಹಿಡಿದಿವಲ್ಲ, ಗುರುವಿನ ಹೊತ್ತ ಮುಣುಗುದ್ರಾಗ ಹೌದನಿ ಚಪ್ಪಾಳಿ ಬಡಿಸ್ಕೊಂಡೇ ಸ್ಟೇಜ್ ಇಳಿದು ಹೌದು ಅಂತಕ್ಕಂತ ಮಾತು ಹೇಳ್ಯಾರ. ಹೇಳ್ಯಾರಲ್ರಿ? ನಮಗೂ ಬಾಳ ಹೆಮ್ಮೆ ಮಾತದ, ಬಾಳ ಸಂತೋಷದ. ಹೆಚ್ಚು ಮಾಡ್ತಾರ ಅವ್ರು, ಮಾಡ್ತಾರ್ರಿ ಅವರು. ಯಾಕಂದ್ರೆ ನಮ್ಮ ಪಾಲಕ್ಕ ಅವ್ರ ಬಿಟ್ಟ ಪಾಲ್ ನಮಗ್ ಉಳ್ದದ. ಹೌದ್ರಿ, ಶಿಷ್ಯನ ಪಾಲ. ಸಣ್ಣ ಪಾಲ್ ಉಳ್ದವ್ರಿ. ಸಣ್ಣ ಪಾಲ್ ಇರೋದಾಕರೆ ಸಣ್ಣದೊಮ್ಮೆ ದೊಡ್ಡದಾಗುದೆ. ಹೌದ್ರಿ, ಸಣ್ಣದಲ್ಲಕ್ ಹೋಗ್ಬೇಡ. ಸಣ್ಣದೊಮ್ಮೆ ದೊಡ್ಡದಾಗುದೆ, ದೊಡ್ಡದೊಮ್ಮೆ ಸಣ್ಣದಾಗುದೆ. ಆ ವಿಷಯ ಹೆಂಗೈತಿ ಅಂದ್ರ, ಹೆಂಗದ್ರಿಪ್ಪ? ಇವತ್ತ ಶಿಷ್ಯನ ಪಾಲ್ ನಮಗದ. ಆದ್ರಲ್ರಿ ಶಿಷ್ಯ ಏನ್ ಮಾಡ್ಯಾನ ಇದನ್ನ ನಾವ್ ಹೇಳುದದ, ಗುರು ಏನ್ ಮಾಡ್ಯಾನ ಅದು ಅವ್ರು ಹೇಳೋದದ. ಅವ್ರು ಹೇಳುದದ. ಒಂದ ಮಾತು ಹೇಳುದದ. ಏನ್ ಹೇಳ್ರಿ? ಇದೇ ತಮಗೆಲ್ಲರಿಗೂ ಐತಿ. ಸೊಲ್ಲಾಪುರ ಗ್ರಾಮದಲ್ಲಿ ಜನ್ಮೆತ್ತಿ ಬಂದ್ರು. ಯಾರ್ರಿ? ಯಾರು? ತಂದೆ ಮುದ್ದಗೌಡ, ತಾಯಿ ಸುಗ್ಗಲಾದೇವಿ ಉದರದಿಂದ ಜನಿಸಿ ಬಂದವರು ಸೊಲ್ಲಾಪುರ ಸಿದ್ದರಾಮೇಶ್ವರ ಜಗತ್ತಿಗೆ ಹೆಸರುವಾಸಿಯಾಗಿ ಹೋಗ್ಯಾರ. ಆಗ್ಯಾರಲ್ರಿ? ಹೌದಾ? ಹೌದು. ಆ ಸೊಲ್ಲಾಪುರ ಗ್ರಾಮಕ್ಕ ಹಾ ಆ ಮುದ್ದಗೌಡ ಸುಗ್ಗಲದೇವಿ ಮನಿಗೆ ಯಾರು ಹೋಗ್ಯಾರ? ಯಾರು ಹೋಗ್ಯಾರ್ರಿ? ಜಗತ್ತಿಗೆ ಜಗದ್ಗುರು ಆಗಿರ್ತಕ್ಕಂತ ಜಗದ್ಗುರು ರೇವಣ ಸಿದ್ದೇಶ್ವರ ಹೋಗ್ಯಾನ. ಹೌದು. ಹೋಗಿ ಬಾಗಲ್ದಾಗ ನಿಂತ ಭೌತಿ ಭಿಕ್ಷಾ ಅಂದೇಯನ್. ಹೌದಾ? ಹೌದು. ಭೌತಿ ಭಿಕ್ಷಾ ಅಂದೇಯನ್ನ ಹಾ ತಾಯಿ ಸುಗ್ಗಲದೇವಿ ಗರ್ಭವತಿ ಅದಾಳ. ಹೌದು. ಆ ಮರ್ತುಂಬ ದವಸ ಧಾನ್ಯಗಳನ್ನ ತಗೊಂಡ ಬಾಗಲು ಹೊರಗೆ ಬರದ್ರಾಗ ಹೌದು ಜಗದ್ಗುರು ರೇವಣ ಸಿದ್ದೇಶ್ವರ ಹೇಳತ್ತ, ಏನ್ ಹೇಳತ್ರಿ? ಯಾವ ಭಿಕ್ಷೆ ನೀಡುದು ಅತ್ತಾಟಿಡು, ಹೌದು, ನಿನ್ನ ಗರ್ಭದಾಗ ಸಾಕ್ಷಾತ್ ಭಗವಂತ ಜನಿಸಿ ಬರಾವದ ಅಂತೇಳಿ ಉದುರಕ್ಕೆ ಬಾಗಿ ನಮಸ್ಕಾರ ಮಾಡಿರತ್ತ. ಹೌದು. ಇನ್ನ ಸೊಲ್ಲಾಪುರ ಸಿದ್ದರಾಮೇಲಿದಾನ, ಹೌದು, ತಾಯಿ ಗರ್ಭದಾಗದಾನ. ಜಗತ್ತಿಗೆ ಜಗದ್ಗುರು ಅನಿಸ್ಕೊಂಡಿರ್ತಕ್ಕಂತ ಜಗದ್ಗುರು ರೇವಣ ಸಿದ್ದೇಶ್ವರ ಶಿರಬಾಗಿ ನಮಸ್ಕಾರ ಮಾಡ್ಯಾನಂದ್ರೆ ಏನು ಶಿಷ್ಯ ದೊಡ್ಡವ್ರ ಎತ್ತೀರೇನು ಗುರುಗಳ ದೊಡ್ಡವ್ರ ಎತ್ತೀರೋ? ಶಿಷ್ಯನ ದೊಡ್ಡವಲ್ರಿ. ಹೌದಾ? ಒಂದ ಮಾತು ಹೇಳೋದದ. ಏನ್ರಿ? ಯಾಕಂದ್ರ ಇವತ್ತ ಗುರು ಮಠ. ಹೌದು. ಈ ಗುರು ಮಠದಲ್ಲಿ ಗುರು ಪರಂಪರೆಯೊಳಗ ಗುರುವಿನ ಸ್ಥಾನವನ್ನ ಬೆಳೆಸಬೇಕಾಗಿದ್ದ ಕರ್ತವ್ಯ ಅದ. ಹೌದು. ಅದಕ್ಕರೆ ಗುರು ಮಠದಾಗಿ ಶಕ್ತಿ ಎಂತಾದೈತಿ, ಎಂತದ್ರಿ? ಶಕ್ತಿ ಎಂತಾದೈತಿ ಅನ್ನೋದ್ರ ವಿಂಗಡಣೆ ಆಗ್ಬೇಕಾಗ್ಯದ. ಆಗ್ಬೇಕಾಗ್ಯದಲ್ರಿ? ಹೌದಾ? ಬೀರದೇವರ ಹಾ ಎಲ್ಲಿ ಎಲ್ಲಿ ಸಂಚಾರ ಮಾಡುತ್ತಾ ಗೋದಾವರಿ ನದಿಯ ದಂಡೆ ಮೇಲೆ ಇರ್ತಕ್ಕಂತ ಮುಂಗಿ ಪಟ್ಟಣಕ್ಕೆ ಬಂದಾರ. ಅಕ್ಕ ಮಾಯಕ್ಕ, ಶಿಷ್ಯ ದೇವರಿಗಳಿ ಬಪ್ಪಣ್ಣ, ಕಾಮರತಾ ದೇವಿ, ಬೀರದೇವರ 4 ಜನ ಕೂಡಿ ಬಂದಾರಲ್ರಿ. ಮುಂಗಿ ಪಟ್ಟಣದ ಕೇಸು ರಾಜನ ಮೈಯಾಗ ಮಾರೋಗ್ ಹುಟ್ಟ್ಯದ. ಆ ನೀರಿಗೆ ಬಂದಿರ್ತಕ್ಕಂತ ಗೋದಾವರಿ ನೀರಿಗೆ ಬಂದಿರ್ತಕ್ಕಂತ ನದಿ ದಂಡಿ ಮೇಲೆ ಹೆಣ್ಮಕ್ಳು ಮಾತಾಡ್ಲಿಕ್ಕತ್ತ. ಏನ್ ಮಾತಾಡತ್ರಿ? ನಮ್ಮ ರಾಜಿಗೆ ಇಂತ ಮಾರೋಗ್ ಹುಟ್ಟ್ಯದತ್ತ. ಯಾವ ಎಲ್ಲಾ ಕಡೆ ಹೋಗಿ ಬಂದ್ರು ಎಲ್ಲಿ ಆರಾಮಾಗೋಲಾಗಿತ್ತ ಅಂತ ಹೇಳಿ ಇವ್ರು ಮಾತಾಡ್ತಿದ್ರು. ಇದನ್ನ ಬೀರದೇವ್ರು ಕುತ್ಕೊಂಡ್ ಕೇಳ್ದ. ಈ ರಾಜನ ಮೈಯಾಗ ಮಾರೋಗ ಆಗ್ಯದಂದ್ರೆ ನಿವಾರಣೆ ಮಾಡ್ಬೇಕಂತೇಳಿ ಸಂಚಾರ ಮಾಡ್ತಾವ ಮುಂಗಿ ಪಟ್ಟಣಕ್ಕೆ ಬಂದ್ರು. ಮುಂಗಿ ಪಟ್ಟಣಕ್ಕೆ ಬಂದು ಕೇಸುರಾಜನ ಮೈಯಾಗಿನ ರೋಗ ಎಲ್ಲ ನಿವಾರಣೆ ಮಾಡ್ರು. ಹೌದು. ನಿವಾರಣೆ ಮಾಡಿದಕ್ಕೆ ಕೇಸುರಾಜ ಕೇಳ್ತಾನ, ಏನ್ರಿ ಭಗವಂತ ನಿಮ್ಗೆ ಏನ್ ಬೇಕಾದ ಬೇಡಿದ ನಾ ಕೊಡ್ತೀನಿ ಅಂದ. ಹೌದು. ಅವಾಗ ಬೀರದೇವ್ರು ಹೇಳ್ತಾನ, ಏನ್ ಹೇಳ್ತಾರಿ? ನಿನ್ನಿಂದ ನಮಗೆ ಏನು ಬೇಕಾಗಿಲ್ಲಪ್ಪ, ನಮ್ಗೊಂದು ಕೆಲವೊಂದು ಸಾಮಾನುಗಳು ಬೇಕಾಗ್ಯಾವ. ಏನು ಬೇಕಾಗ್ಯಾವ? ನಾವು ಪಂಚಡಂಗಿ, ವಾಯುಗಂಗಾಳ, ರೂಮಚೂರಿ, ಕಾಸಿಲಿಂಗ ನಿರ್ಮಾಣ ಮಾಡ್ಬೇಕಾಗ್ಯದ. ಈ ಪಂಚಲೋಹಗಳಿಂದ ಎಲ್ಲಾ ತಯಾರು ಮಾಡಿ ಕೊಟ್ಟಿದ್ರ ಕೆಲಸ ಆಗ್ತದ ಅಂತ ಹೇಳ್ರು. ಹೌದು. ಯಾಕಾಗಲ್ದಕ್ಕಂತೇಳಿ ಎಲ್ಲಾದ್ರೂ ನಡೀತು. ರವಿವಾರ ಅಮಾಸಿ ದಿವಸ 3 ಸೀಮ್ಯಾಗ ಕಲ್ಲ ದಬ್ದಬಿ ಮ್ಯಾಲ ಪಂಚಲೋಹಗಳನ್ನ ಕುಡಿಸಿ ಕಂಬಾರ ಕಾಲ ಎಷ್ಟೋ ಪ್ರಯತ್ನ ಮಾಡಿ ಬಡದ್ರು 5 ತಯಾರಾಗ್ಲಿಲ್ಲ. ಅವಾಗ ಮಗ್ಗಲ್ಕ್ ಯಾರಿದ್ರು? ಬೀರದೇವ್ರ ಶಿಷ್ಯ ದೇವರಿಗಳಿ ಬಪ್ಪಣ್ಣಿದ್ದ. ಹೌದು. ಆ ದೇವರಿಗಳಿ ಬಪ್ಪಣ್ಣ ಹೇಳ್ತಾನ, ಏನ್ ಹೇಳ್ತಾನ್ರಿ? ಭಗವಂತ ಈ ಕೆಲಸ ನಿನ್ನ ಕೈವಶ ಆಗ್ಬೇಕಾಯ್ತಾರ, ಇದ್ ಏನ್ ಮಾಡ್ರಿ ಕೆಲಸ ಆಗೋಲಾಗ್ಯದ, ಇದ್ರಾಗ ನಾ ಆವೃತ್ತಿ ಆದ್ನರಿ ಇವೆಲ್ಲ ಅಭಯಗಳೆಲ್ಲ ನಿನ್ನ ಕೈವಶ ಆಗ್ತಾ ದೇವರುಗಳಿಗೆ ಬಪ್ಪಣ್ಣ ಆವೃತ್ತಿ ಆಗಿ ಆ ಪಂಚಲೋಹಗಳಿಂದ ನಿರ್ಮಾಣವಾಗಿರ್ತಕ್ಕಂತ ಪಂಚಡಂಗಿ, ವಾಯುಗಂಗಾಳ, ರೂಮಚೂರಿ, ಕಾಸಿಲಿಂಗ ನಿರ್ಮಾಣ ಆಯ್ತು. ಶಿಷ್ಯ ತನ್ನ ಪ್ರಾಣ ಶರೀರವನ್ನು ತ್ಯಾಗ ಮಾಡ್ಯಾನ ಗುರುವಿನ ಸಲುವಾಗಿ. ಆ ಗುರುಗಳೆಲ್ಲರೇ ಇಂಥ ವಿಷಯಗಳನ್ನ ಮಾಡಿದ್ರಂದ್ರೆ ಉಭಯ ತಂಡದವರು ಮುಂದಿನ ಸಂಧಿಗೆ ಹೇಳ್ತಾರ. ಇನ್ನು ತಮಗೆಲ್ಲರಿಗೂ ಒಂದು ಮಾತು ಹೇಳೋದ. ಏನ್ ಹೇಳಿದ್ರಿ ಸರ? ಏನಂದ್ರ ದ್ರೋಣಾಚಾರ್ಯ ಅಂತ್ಯಾಕ ಯಾರದಾರ? ಶಿಷ್ಯಂದಿರದಾರ. ಪಂಚ ಪಾಂಡವರದಾರ, 101 ಮಂದಿ ಕೌರವರದಾರ. ಅವಾಗ ಯಾರು ಬೇಡರ ಕುಲದಲ್ಲಿ ಹುಟ್ಟಿರ್ತಕ್ಕಂತ ಯಾರು ಏಕಲವ್ಯ ಸಂಚಾರ ಮಾಡ್ತಾ ಬಂದಾಗ ಇವ್ರು ಗುರುಗಳು ಎಲ್ಲಾರ್ಗಿ
ವಿದ್ಯೆಯನ್ನು ಧಾರಣ ಮಾಡ್ತಿದ್ರು. ಧಾರಣ ಮಾಡಕತ್ತಿದ್ರಿ. ಅವಾಗ ಏಕಲವ್ಯ ನಿಂತು ಕೇಳ್ತಾನ, ಹೌದು, ಗುರುನಾಥ ನನಗೂ ಬಿಲ್ ವಿದ್ಯೆ ಶಬ್ದವೇದಿ ವಿದ್ಯಾನ ಧಾರಣ ಮಾಡಿ ಕೊಡುತ್ತ ಹೇಳ್ದ. ಮಾಡಿ ಕೊಡೊಂದ. ಏಯ್ ಇದು ಕ್ಷತ್ರಿಯರಿಗೆ ಅಷ್ಟೇ ಅಲ್ಲದೆ ಶೂದ್ರ ಶುಕ್ಲರಿಗೆ ನಾನು ದಾನ ಮಾಡಂಗಿಲ್ಲ ಅಂತ ಹೇಳ್ದ. ಮಾಡಂಗಿಲ್ಲ. ಯಾಕಂದ್ರೆ ಗುರುನಾಥ್ ಅಂದ. ಹೌದು, ಆ ಬಾಂಧಿಕರಿಂದ ಅಡವಿ ಹಣ್ಣದಾಗಿ ಏಕಲವ್ಯ ಏನು ಮಾಡ್ದ, ಏನು ಮಾಡದ, ಗುರು ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿ ಮಾಡಿ ಶಬ್ದವೇದಿ ವಿದ್ಯೆಯನ್ನು ತನ್ನ ಕರಗತ್ತ ಮಾಡ್ಕೊಂಡ. ಮಾಡಿದ. ಒಂದಾನೊಂದ್ ಸಮಯದಲ್ಲಿ ಅದೇ ಆಶ್ರಮದಾಗ ಗುರುಗಳು ಪಾಠ ಮಾಡ್ತಿದ್ರು, ಹೌದು, ನಾಯಿ ಬಗಳ್ತಿತ್ತು. ನಾಯಿ ಬಗಳತ್ತಿತ್ತು. ಆ ಸಮಯದಲ್ಲಿ ಏಕಲವ್ಯ ಏನ್ ಮಾಡ್ದ, ಶಬ್ದವೇದಿ ವಿದ್ಯೆಯನ್ನು ಬಾಣವನ್ನು ಪ್ರಯೋಗ ಮಾಡ್ದ. ನಾಯಿ ಬಾಯಿಗೆ ಹೋಗಿ ಬಾಣಗಳು ಚುಚ್ಚಿಕೊಂಡು ಅವಾಗ ಗುರುಗಳಿಗೆ ಕೇಳ್ತಾರೆ, ಪಂಚ ಪಾಂಡವರು ಕೌರವರು ಕೂಡಿ ಏನು ಕೇಳ್ತಾರ್ರಿ? ಗುರುನಾಥ ಶಬ್ದವೇದಿ ಮತ್ಯಾರಿ ವಿದ್ಯಾದಾನ ಮಾಡಿ ನೋಡು ನಡೆಯುತ್ತೆ ಸಂಚಾರ ಮಾಡ್ತಾ ಬರೋದ್ರಾಗ ಅಡವಿ ಅರಣ್ಯದಾಗ ಏಕಲವ್ಯ ಇದ್ದ. ಆ ಏಕಲವ್ಯನ ನೋಡಿದಾಗ ಹೌದು, ಏಕಲವ್ಯ ಕೇಳ್ತಾರ, ಏನ್ ಕೇಳ್ತಾರ್ರಿ? ನಿನಗೆ ಶಬ್ದವೇದಿ ವಿದ್ಯೆ ಯಾರು ಧಾರಣ ಮಾಡಿರುತ್ತೆ? ಯಾರು ಧಾರಣ ಮಾಡಿದ್ರು? ಯಾರು ಮಾಡಿಲ್ಲ ಗುರುನಾಥ, ನಿನ್ನ ಕೇಳಿ ನೀನು ವಿದ್ಯಾ ಕೊಡ್ಲಿಲ್ಲ. ಹೌದು, ಅದೇ ಮಣ್ಣು ಮೂರ್ತಿ ತಯಾರು ಮಾಡಿ ನಿನ್ನೇ ನೋಡಿ ತಿಳ್ಕೊಂಡು ವಿದ್ಯಾ ಕಲ್ತಾನ ಅಂತ ಹೇಳ್ದ. ಹೌದು, ಅವಾಗ ಗುರುಗಳು ಏನ್ ಮಾಡ್ರು, ಏನ್ ಮಾಡ್ರಿ? ಈ ಏಕಲವ್ಯ ಶಬ್ದವೇದಿ ವಿದ್ಯಾದೊಳಗೆ ಪ್ರಣೀತ ಅಕ್ಕನ ಅಂತ ಹೇಳಿ ಅವ್ರು ಯಾರನ್ನ ಪ್ರಣೀತ ಮಾಡ್ಬೇಕಾಗಿತ್ತು? ಅರ್ಜುನನ್ನ ಪ್ರಣೀತ ಮಾಡ್ಬೇಕಾಗಿತ್ತು. ಆ ಸಮಯದಲ್ಲಿ ನಾ ಮತ್ತಿಟ್ಟೆಲ್ಲಾ ವಿದ್ಯಾ ನನ್ನಿಂದ ಕಲ್ತಿ ಅಂದ್ರ ಹೌದು, ನನಗೆ ಏನ ಗುರು ಕಾಣಿಕೆ ಕೊಡ್ತಿ ಅಂತ ಹೇಳಿ ಕೇಳ್ರು. ಹೌದು, ಗುರುನಾಥ ನೀ ಏನ್ ಬಿಡ್ತಿ ಬೇಕಾದ ಕೊಡ್ತಾನಂದ. ಅವಾಗ ಗುರು ದ್ರೋಣಾಚಾರ್ಯ ಏನ್ ಕೇಳ್ತಾರ, ಹೆಬ್ಬಳ್ಳನ್ನ ಬೇಡ್ತಾರಲ್ರಿ. ಯಾಕಂದ್ರ ಬಾಣ ಪ್ರಯೋಗ ಮಾಡಬಾರತ್ತೇಳಿ. ಯಾಕಂತೇಳಿ ಗುರುವಿಗೆ ತನ್ನ ಹೆಬ್ಬಳ್ಳನ್ನೇ ಕತ್ತರಿಸಿಕೊಟ್ಟ ಶಿಷ್ಯ ಏಕಲವ್ಯ. ಹೌದು, ಹಿಂಗ ವಿಷಯಗಳು ಅದಾವ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಮತ್ತೇನೇನ್ ಆಗ್ತದ ವಿಷಯಗಳು ಹೆಂಗಾಗಿ ಬರ್ತಾವ ನೋಡಿ ಮಾತಾಡೋದ. ಅದಕ್ಕೆ ಈಗಾಗಲೇ ವೇಳೆ ಬಾಳ ಆಗ್ಯದ. ಹಾಡಿನ ಕಡೆ ಲಕ್ಷಿಕೊಂಡು ಪ್ರಥಮದಲ್ಲಿ ಬಂದು ಭಗವಂತ ಸಿದ್ಧಲಿಂಗ ಮುತ್ತನಾಗಲಿ ಬೀರದೇವರನಾಗಲಿ ಕರಿ ಕಂಬಳಿ ಹಾಸಿ ವಡ್ಡಿವಾಲಗ ಶಿವಸ್ಥಾನ ಇಟ್ಟು ಈ ಸಭಾದಾಗ ತುಂಬಿದ ಸಭಾದಾಗ ಭಗವಂತನ ಕರಿಬೇಕಾಗ್ಯದ. ಒಂದು ಸತ್ಯವಾಗಿರ್ತಕ್ಕಂಥ ಸುಂದರ ಚಾಲ್ ಹಾಡಿ ಮತ್ ನಮ್ಮ ವೈ ತಂಡಕ್ಕೆ ಪಾಳೆ ಹೋಗ್ತದ. ಚಾನ್ಸ್ ಕೊಡೋಣ್ರಿ.